ಇವತ್ತು ನಾನು ಚಿಕನ್ ಫ್ರೈ ರೆಸಿಪಿ ನೋಡಿಸ್ತಾ ಇದ್ದೀನಿ. ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಬೋದು. ಟೇಸ್ಟ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ನಾನು ಬಿಫೋರ್ ವೀಡಿಯೋಸಲ್ಲಿ ನೋಡಿಸಿರ್ತೀನಲ್ವ, ನಾನು ಚಿಕನ್ ಫ್ರೈ ಎಮ್ಮಿಯಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಆ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಾಣಲಿ ಹಾಕ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಒಂದು ದೊಡ್ಡ ಆನಿಯನ್ನು, ಹಸಿಮೆಣಸಿನ್ಕಾಯಿ 4, ಉಪ್ಪು, ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 4% ಕುಕ್ ಆದರೆ ಸಾಕು ಆನಿಯನ್ಸು. ಆಮೇಲೆ ಇಲ್ಲಿ ಚಿಕನ್ ಅರ್ಧ kg ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ 1 kg ಆದರೆ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟೇ ಮೈನ್ ಆಗುತ್ತೆ. ಇದನ್ನ ಮನೇಲಿ ರುಬ್ಬಿಟ್ಕೊಳ್ಳಿ ಫ್ರೆಶ್ ಆಗಿ. ಅದನ್ನ ಹಾಕಿದ್ರೆ ನಮ್ಮ ಸ್ಮೆಲ್ ಘಮ ಘಮ ಅಂತ ಬರೋದು. ಆಮೇಲೆ ಒಂದು ಟೊಮೊಟೊ ಹಾಕ್ಕೊಂತ ಇದ್ದೀನಿ, ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಹೇಳ್ಬಿಟ್ಟು. ಈ ಚಿಕನ್ ವಾಟ್ರಲ್ಲೇ ನೀಟಾಗಿ ಕುಕ್ ಆಗೋಗ್ಬೇಕು. ಚಿಕನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಆಮೇಲೆ 1.5 ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪೌಡ್ರು, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1.5 ಸ್ಪೂನ್ ಖಾರ ಹಾಕ್ಕೊಂತ ಸ್ವಲ್ಪ ಸ್ಪೈಸಿ ಆಗಿದ್ರೆ ಚಿಕನ್ ಫ್ರೈ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕೂಡ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡ್ಕೊಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೊಂಡು ಕುಕ್ ಮಾಡ್ಕೊಂಡ್ರೆ ಇದ್ರಲ್ಲಿ ನೀರೇ ಆ್ಯಡ್ ಮಾಡಲ್ಲ, ಈ ಥರನೇ ಕುಕ್ ಮಾಡ್ಕೊಬೇಕು. ಅವಾಗೇ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ, ಈ ಥರ ಇದ್ದಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಾನು ಮುದ್ದೆಗೆ ಮಾಡಿದ್ದೀನಿ. ರೈಸ್ಗಾದರೆ ಇನ್ನೂ ಡ್ರೈ ಮಾಡ್ಕೊಳ್ಳಿ, ಡ್ರೈ ಆಗುತ್ತೆ. ನಾನಿಲ್ಲಿ ಮುದ್ದೆಗೋಸ್ಕರ ನಾನು ಈ ಥರ ಗ್ರೇವಿಯಾಗಿ ಮಸಾಲಾಗಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೂ ಸಾಂಬಾರಿಗೂ ಅದ್ರ ಜೊತೆ ಆನಿಯನ್ನು ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಎಲ್ದು ಚೆನ್ನಾಗಿಲ್ಲ, ಬಾಯಿ ಕೆಟ್ಟೋಗಿದೆ ಅಂದಾಗ ಈ ಥರ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ. ನಾನು ಆ ಥರನೇ ಟ್ರೈ ಮಾಡಿದ್ದೆ. ಅಷ್ಟೇ. ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.